ಸೊ ನಮ್ಮ ಸಗ್ರಿ ದೇವಸ್ಥಾನ, ಸಗ್ರಿ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಸಾಧಾರಣ ಎಷ್ಟು ವರ್ಷ ಹಿಂದೆ ಸ್ಥಾಪನೆ ಆಯಿತು? ಇದರ ಪ್ರಕಾರ ಒಂದು 500 ವರ್ಷ ಅದಕ್ಕೆ 500 ವರ್ಷ ಹಿಂದೆ. ಅದು ಯಾಕೆ ಕೇಳಿದ್ರೆ ಹ್ಮ್. ಉಡುಪಿ ಕೃಷ್ಣ ಮಠಕ್ಕೂ ಸಗ್ಗರಿಗೂ ಬಹಳ ಸಂಬಂಧ ಉಂಟು. ಓಕೆ ಕೃಷ್ಣ ಮಠ ಹೇಳುವಂಥದ್ದೆಲ್ಲ ನಾಗಬೀದಿ ಅಂತೇಳಿ, ಒಂದು ಕಾಲದಲ್ಲಿ ನಾಗಾಲಯವೇ ಓಕೆ ಒಂದು ವಿಶೇಷ ಸಾನ್ನಿಧ್ಯದ ಜಾಗ ಅದು ಅಂತೇಳಿ. ಕೃಷ್ಣ ಬಂದದ್ದು 800 ವರ್ಷ. ಈ ನಾಗಹಾರ ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿತ್ತು ಅಂತೇಳಿ. ಅದಕ್ಕಿಂತಲೂ ವಿಶೇಷ ಏನು ಕೇಳಿದ್ರೆ ನಮಗೆ ನಾಗಹಾರಾಧನೆ ಬಗ್ಗೆ ಈ ಕ್ರಿಶ್ಚಿಯನ್ ಮುಸ್ಲಿಂ ಬಹಳ ಇದನ್ನು ಆರಾಧನೆ ಮಾಡ್ತಾರೆ, ನಂಬ್ತಾರೆ. ಹೌದು. ನಾಗಾರಾಧನೆ ಅಂದ್ರೆ ಏನು? ಅದರಲ್ಲಿ ಏನು ನಡೀತದೆ ನಿಮ್ಮ ಪ್ರಕಾರ? ಅಂದರೆ ಈ ಪ್ರಕೃತಿಯೇ ನಾಗದೇವತೆ. ಇಲ್ಲಿ ಪರಶುರಾಮ ದೇವರು ಪಾತಾಳ ತೆಗೆದು ಭೂಮಿ ಮಾಡಿದ ಕಾರಣ ಇಲ್ಲಿ ನಾಗನ ವಿಶೇಷ ಸಾನ್ನಿಧ್ಯ ಇರ್ತದೆ. ಹಾಗಾಗಿ ಮೂಲ ನಾಗ ಅಂತೇಳಿ. ಓ, ಹಾಗೆ. ಈಗ ನೀವು ಸ್ಥಳನಾಗ ಬೇರೆ, ಮೂಲ ನಾಗ ಬೇರೆ, ದೈವನಾಗ ಬೇರೆ. ಯಾವಾಗಲೂ ಅದು ನಾಗ ಬೀದಿ ಅಂತ ಹೇಳುವಂಥದ್ದು ಅದು ಭೂಮಿ ಅಡಿಯಲ್ಲಿ ಸಂಚಾರ ಇರ್ತದೆ. ಮನೆಯ ಅಶುದ್ಧ ಜಲಗಳನ್ನು ಅಲ್ಲಿ ಬಿಟ್ಟರೆ ಅದರ ನಡೆಗೆ ಅದು ತೊಂದರೆ ಆದರೂ ಅದು ನಮಗೆ ಉಪಹಾತಿ ಕೊಡ್ತದೆ, ಅದರಿಂದ ಬಾಧಕ ಬರ್ತದೆ. ಈಗ ಭೂಮಿ ಎಷ್ಟಿದ್ರು ಯಾರಿಗೂ ಕಾಕಾಗಲ್ಲ. ಹಿಂದಿನ ಕಾಲದಲ್ಲಿ ನಾಗ ಬನ ನೋಡಿದ್ರೆ 1 ಎಕರೆ ಇರ್ತದೆ. ಹೌದು. ಆಮೇಲೆ ಒಬ್ಬ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬ ಮತ್ತೊಬ್ಬ ಮಾಡಿದ್ ನಾನು ಮಾಡಬೇಕು ಅಂತೇಳಿ ಇದ್ದ ಮರ ಎಲ್ಲ ಕಡಿದು ಈಗ ಕಾಂಕ್ರೀಟ್ ನಾಗ ಆಗಿದೆ. ಹೌದು. ಮಾತ್ರ ಅದು ಅಪರಾಧ, ತಪ್ಪದು. ನಾಗನಿಗೆ ಬನವೇ ಬೇಕು. ಸೊ ಈಗ ನಂಬಿಕೆ ಮತ್ತು ಮೂಢನಂಬಿಕೆ ಸೊ ತುಂಬ ಹತ್ತಿರ ಆದಂಥ ಒಂದು ಸಂಬಂಧ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ನಂಬಿಕೆ ಮೂಢನಂಬಿಕೆ ಗಡಿ ಯಾವುದು? ಒಂದು ಬಾರ್ಡರ್ ಅಂತ ಹೇಳ್ತೇವೆ, ಅದು ಯಾವುದು? ಅವನಿಗೆ ವೈಯಕ್ತಿಕವಾಗಿ ಬಂದಾಗ ಎಂಥ ಮೂಢನಂಬಿಕೆಯವರು ನಂಬಿಕೆಯಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಕರೆಕ್ಟ್.